ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರ ಹತ್ರ ಒಳ್ಳೊಳ್ಳೆ ಕ್ಯಾಮ್ರಾ ಇದಾವೆ. ಈಗೆಲ್ಲ ಪ್ರೆಸೆಂಟ್ ಇರೋ ಜನರೇಷನ್ ಅಲ್ಲಿ ಒಳ್ಳೊಳ್ಳೆ ಫೋನ್ಸ್ ಇದಾವೆ. ಒಳ್ಳೆ ಕ್ಲಾರಿಟಿ ಆಗಿರೋಂತಹ ಫೋಟೋಸ್ ಎಲ್ಲ ತೆಗಿಬೋದು. ಅದ್ರ ಜೊತೆಗೆ ತೆಗ್ದಿರೋ ಫೋಟೋಸ್ ನೀವು ಸ್ವಲ್ಪ ಚೇಂಜಸ್ ಏನಾದರೂ ಮಾಡಬೇಕು ಅಂದ್ರೆ ಎಡಿಟಿಂಗ್ ಏನಾದರೂ ಮಾಡಬೇಕು, ಸ್ವಲ್ಪ ಕಲರ್ ಏನಾದರೂ ಆ್ಯಡ್ ಮಾಡಬೇಕು. ಈಗ ಲೋ ಲೈಟ್ ಅಲ್ಲಿ ಏನಾದರೂ ತೆಗೆದಿರ್ತಾರ, ಆ ಒಂದು ಫೋಟೋಸ್ನ ಸ್ವಲ್ಪ ಬ್ರೈಟ್ನೆಸ್ ಆಗಿ ಮಾಡಬೇಕು ಅಂತ ಈ ತರ ಎಲ್ಲ ಮಾಡ್ತಿರ್ತಾರ. ಆದ್ರೆ ಬಹಳಷ್ಟು ಜನ ಮಾಡ್ತಿರೋ ತಪ್ಪು ಏನಂತಂದ್ರೆ, ಯಾವ ಆ್ಯಪಲ್ಲಿ ಯೂಸ್ ಮಾಡಿದ್ರೆ ನಮಗೆ ಕ್ವಾಲಿಟಿ ಆಗಿರೋ ಅಂದ್ರೆ ಕ್ಲಾರಿಟಿ ಪ್ಲಸ್ ಕ್ವಾಲಿಟಿ, ಈ ಒಂದು ಎರಡು ಇದರಲ್ಲಿ ನಮ್ಮ ಫೋಟೋಸ್ನ ಔಟ್ಪುಟ್ ಆಗಿ ಕೊಡೋಂಥ ಆ್ಯಪ್ಸ್ ಯಾವಿದಾವ ಅಂತ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ, ಈಗೆಲ್ಲ 50,000 60,000 70 ಈ ಥರ ಎಲ್ಲ ದುಡ್ಡು ಕೊಟ್ಟು ಕ್ಯಾಮ್ರಾ ತಗೊಂಡಿರ್ತಾರೆ. ಅದ್ರ ಜೊತೆ ಇಲ್ಲ ಅಂತಂದ್ರೆ ಫೋನ್ಸು ತಗೊಂಡಿರ್ತಾರೆ. ತಗೊಂಡ್ಮೇಲೆ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಮಾಡಿರ್ತಾರೆ, ಬಟ್ ಎಡಿಟಿಂಗ್ ಮಾತ್ರ ಬಹಳನೇ ಕೆಟ್ಟದಾಗಿ ಮಾಡಿರ್ತಾರೆ. ಅಂದ್ರೆ ಅವ್ರು ಮಾಡ್ಬೇಕಂತ ಮಾಡಿರಲ್ಲ, ಅವ್ರು ಮಾಡ್ತಿರೋ ಆ್ಯಪ್ಸ್ ಆ ಒಂದು ಲೋ ಕ್ವಾಲಿಟಿನ ಕೊಡ್ತಾ ಇರುತ್ತೆ. ಹಂಗಾಗಿನೇ ಆ ಥರ ಎಫೆಕ್ಟ್ ಬರ್ತಾ ಇರುತ್ತೆ. ನಾನು ನೋಡಿದ್ದೀನಿ ಕೆಲವೊಂದೆಲ್ಲ. ಈಗ ಫೋಟೋಗ್ರಫಿ ಫಾರ್ ಎಕ್ಸಾಂಪಲ್, ಒಂದು ಫೋಟೋ ತೆಗೆದ್ಮೇಲೆ ಕೆಳಗಡೆ ನೀವು ವಾಟರ್ ಮಾರ್ಕ್ ನೋಡ್ಬೋದು. ಒಳ್ಳೆ ಬ್ರ್ಯಾಂಡೆಡ್ ಫೋನ್ಸ್ ನೇಮ್ಸ್ ಎಲ್ಲ ಇರುತ್ತೆ, ಬಟ್ ಕ್ಲಾರಿಟಿ ನೋಡಿದ್ರೆ ನಮಗೆ ಸ್ವಲ್ಪ ಡೌಟ್ ಬರುತ್ತೆ, ಇದೇ ನಿಜವಾಗ್ಲೂ ಇದೇ ಫೋನ್ದ ಅಂತ. ಬಟ್ ಅಲ್ಲಿ ಆಗಿರೋದು ಏನಂತಂದ್ರೆ, ಬಹಳಷ್ಟು ಜನ ಈ ಲೋ ಕ್ವಾಲಿಟಿ ಇರೋಂಥ ಫೋಟೋಸ್ ಎಡಿಟಿಂಗ್ ಆ್ಯಪ್ಸ್ ಏನಿದಾವಲ್ಲ ಅದನ್ನ ಯೂಸ್ ಮಾಡ್ತಿರ್ತಾರೆ. ಓಕೆನಾ? ಹಂಗಾಗಿನೇ ಆ ಒಂದು ಫೋಟೋಸ್ ಎಲ್ಲ ಲೋ ಇದರಲ್ಲಿ ಬರ್ತಾ ಇರುತ್ತೆ. ಅದು ಬರ್ದೇ ಇರೋ ಥರ ಆಮೇಲೆ ನೀವು ಒಂದು ಲೋ ಕ್ವಾಲಿಟಿ ಫೋನಲ್ಲಿ ತೆಗೆದ್ರೂ ಆ ಫೋಟೋಸ್ ಹೈ ಕ್ಲಾರಿಟಿಯಲ್ಲಿ ಯಾವ ಥರ ಒಂದು ಎಡಿಟಿಂಗ್ ಮಾಡೋದು, ಆಮೇಲೆ ಒಂದು ಪ್ರೊಫೆಷ್ನಲ್ ಆಗಿ ಯಾವ ಥರ ಇರ್ಬೇಕು ಫೋಟೋಸ್ ಎಡಿಟಿಂಗ್ ಮಾಡಿದ್ರು ಡೌಟ್ ಬರಬಾರ್ದು. ಒಂದು DSLR ರೇಂಜಿಗೆ ಕಾಣ್ಬೇಕಂತಂದ್ರೆ ಒಂದು ಚೂರು ಡೌಟ್ ಬರಬಾರ್ದು. ಆ ಥರ ಅಂತಂದರೆ ಕೆಲವೊಂದು ಆ್ಯಪ್ಸ್ ಇದ್ದಾವೆ, ಆ ಒಂದು ಆ್ಯಪ್ಸ್ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ನಾನು ಯೂಸ್ ಮಾಡ್ತಿರೋ, ಆ್ಯಕ್ಚುಲಿ ನಾನು ಫೋಟೋಗ್ರಫಿ ಮಾಡ್ತೀನಿ, ಆ ಫೋಟೋಗ್ರಫಿ ಮಾಡಿ ಎಡಿಟಿಂಗ್ ಮಾಡಿದ್ದೀನಲ್ಲ ಆ ಒಂದು ಫೋಟೋಸು ನಿಮ್ಗೆ ಮುಂದೆ ತೋರಿಸ್ತೀನಿ. ಆ ಒಂದು ಆ್ಯಪ್ಸ್ ಯಾವುವು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಯಾಕೆಂತಂದರೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಭಾಳಷ್ಟು ಇದಕ್ಕಿಂತ ಮುಂಚೆ ಮಾಡಿದ್ದೀನಿ, ಆಮೇಲೆ ಮುಂದೆನೂ ಮಾಡ್ತಾ ಇರ್ತೀನಿ. ಈ ಥರ ಮಿಸ್ ಆಗಬಾರ್ದು ಅಂತಂದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಆಮೇಲೆ ಲಾಸ್ಟ್ ಸ್ಕ್ರೀನ್ ಅಂಡಲ್ಲಿ ಈಗಾಗಲೇ ಮಾಡಿರೋಂಥ ವೀಡಿಯೋಸ್ ಸಜೆಸ್ಟ್ ಬರುತ್ತೆ, ನೀವು ನೋಡ್ಬೋದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನೀವು ಫೋಟೋಸ್ ಏನು ತೆಗಿತೀರಲ್ಲ ಅದ್ರ ಜೊತೆ ಎಡಿಟಿಂಗ್ನು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ಕ್ಲಾರಿಟಿ ಒಂದು ಮ್ಯಾಟ್ರು ಇದಾಗುತ್ತೆ ಮಿಡಲಲ್ಲಿ. ಹಂಗಾಗಿನೇ ನೀವು ಯಾವ ಒಂದು ಆ್ಯಪ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೀಗ ಒಂದು 2 ಆ್ಯಪ್ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ಒಂದು 2 ಆ್ಯಪ್ ಏನಾದರೂ ನೀವು ಯೂಸ್ ಮಾಡಿದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅದ್ರ ಮೇಲೆ ಏನಾದರೂ ಇದಕ್ಕಿಂತನೂ ಇನ್ನೂ ಚೆನ್ನಾಗಿರೋ ಆ್ಯಪ್ಸ್ ಏನಾದರೂ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು. ಓಕೆನಾ? ನಿಮಗೆ ಎಕ್ಸಾಂಪಲನ್ನು ತೋರಿಸ್ತೀನಿ, ಆ ಒಂದು ಫೋಟೋಸನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಓಕೆನಾ? ಫಸ್ಟು ನಿಮಗೆ ಒಂದು ಸಜೆಸ್ಟ್ ಮಾಡೋ ಒಂದು ಆ್ಯಪ್ ಯಾವುದು ಅಂತಂದರೆ ಲೈಟ್ ರೂಮ್ ಫೋಟೋ ಅಂಡ್ ವಿಡಿಯೋ ಎಡಿಟರ್ ಅಂತ ಇದೆ. ಓಕೆನಾ? ಅಡಾಬ್ ಲೈಟ್ ರೂಮ್ ಅಂತ ನೀವೇನಾದರೂ ಪ್ಲೇಸ್ಟೋರಲ್ಲಿ ಚೆಕ್ ಮಾಡಿದರೆ ಸಿಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇದೇ ಒಂದು ಆ್ಯಪ್ ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಿರೋದು. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಆ್ಯಪ್ ಬಿಟ್ಟರೆ ಬೇರೆ ಯಾವ ಆ್ಯಪ್ನು ಈ ಬೇರೆ ಥರ ಯಾವ ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಯಾಕಂತಂದರೆ ಇದು ಫುಲ್ಲು ಪ್ರೊಫೆಷ್ನಲ್. ಒಂದು ಫೋಟೋಸ್ ಏನು ತೆಗೆದ್ರೆ DSLR ಅಲ್ಲಿ ತೆಗೆದ್ರೆ ಯಾವ ಥರ ಇರುತ್ತೆ ಆ ಒಂದು ಕ್ಲಾರಿಟಿಯಲ್ಲಿ ಇದು ಕೊಡುತ್ತೆ. ಯಾವುದೇ ಕಲರಲ್ಲಿ ಇರ್ಬೋದು, ಕಾಂಟ್ರಾಸ್ಟಲ್ಲಿ ಇರ್ಬೋದು, ಬ್ರೈಟ್ನೆಸ್ಸು, ಲೋ ಲೈಟು, ಹೈಲೈಟು, ಯಾವುದೇ ನೀವು ಯಾವ ಥರ ಬ್ಯಾಲೆನ್ಸ್ ಮಾಡ್ಬೇಕು ಆ ಥರ ಮಾಡ್ಬೋದು. ಆಮೇಲೆ ಇದರಲ್ಲಿ ಆಟೋ ಸೆಟ್ಟಿಂಗ್ನೂ ಇದೆ. ನಿಮಗೆ ಏನಾದರೂ ಎಡಿಟಿಂಗ್ ಬರಲಿಲ್ಲ ಅಂತಂದ್ರೂ ಫೋಟೋಸ್ ಹಾಕಿ ಅಲ್ಲಿ ಆಟೋ ಅಂತ ಇರುತ್ತೆ. ಆಟೋ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ಅದೇ ಆಟೋಮೆಟಿಕ್ಕಾಗಿ ರೆಡಿ ಮಾಡಿ ಕೊಡುತ್ತೆ. ನಿಮಗೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲೇ ಕೊಡುತ್ತೆ. ಅಷ್ಟೇ, ನೀವು ಒಂದು ಸೇವ್ ಮಾಡ್ಕೋಬೋದು ಫೋಟೋಸು. ಈಗ ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ರಲ್ಲ ಆ ಒಂದು ಆ್ಯಪು, ಇದರಲ್ಲಿ ನಾನು ಮಾಡಿರೋ ಕೆಲವೊಂದು ಫೋಟೋಸ್ ತೋರಿಸ್ತೀನಿ. ಅವು ಯಾವಪ್ಪ ಅಂತಂದರೆ ನೀವು ನೋಡ್ಬೋದು. ಮೊದಲನೇ ಫೋಟೋ ಬಂದ್ಬಿಟ್ಟು ಈ ಒಂದು ಫೋಟೋ ನೋಡಿ, ನೀವು ನೋಡ್ಬೋದು ನ್ಯಾಚುರಲ್ ಆಗಿ ಬಂದಿದೆ. ಇದು ನ್ಯಾಚುರಲ್ ಆಗಿ ಮಾಡಿರೋಂಥ ಒಂದು ಫೋಟೋ.
ನೋಡಿ, ಆಕ್ಚುಲಿ ಇದು ತೆಗ್ದಿರೋದು ಹಂಪಿಯಲ್ಲಿ. ಹಂಪಿ ಕಲ್ಲಿನ ರಥ ಏನಿದೆಲ್ಲ ಅಲ್ಲಿ ತೆಗ್ದಿರೋದು. ಇದು ನಾನೊಂದು ಫೋಟೋಗ್ರಫಿ ಮಾಡಿರೋಂಥ ಫೋಟೋ ಇದು. ನೀವು ನೋಡ್ಬೋದು, ಕ್ಲಾರಿಟಿನೂ ಅಷ್ಟೇ ಚೆನ್ನಾಗಿದೆ ಇದು. ನೀವು ಡಿಸ್ಪ್ಲೇಲಿ ನೋಡ್ಬೋದು ಯಾವ ಥರ ಕ್ಲಾರಿಟಿ ಇದೆ. ಆಮೇಲೆ ನ್ಯಾಚುರಲ್ ಆಗಿ ಯಾವುದೇ ಓವರ್ ಎಡಿಟಿಂಗ್ ಇಲ್ಲ, ಏನಿಲ್ಲ, ನ್ಯಾಚುರಲ್ ಆಗೇ ಬಂದಿದೆ. ಆಮೇಲೆ ಇದು ಬಿಟ್ಟು ಇನ್ನೊಂದು ಏನಾದರೂ ತೋರಿಸ್ಬೇಕಂತಂದ್ರೆ ಇದು ಈ ಒಂದು ಫೋಟೋಸ್ ನೀವು ನೋಡ್ಬೋದು. ನೋಡಿ, ಸ್ಕೈ ಕಲರ್ ಆಗಿರ್ಬೋದು. ಆಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಗ್ರೀನರಿ ಏನಿದೆಯಲ್ಲ ಅದನ್ನು ಅಷ್ಟೇ ನ್ಯಾಚುರಲ್ ಆಗಿ ಬಂದಿದೆ. ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಮಾಡ್ಕೋಬೋದು. ಬಟ್ ಆಟೋ ಒಂದು ಇದರಲ್ಲಿ ಹೋಗಿ ನೀವೇನಾದರೂ ಮಾಡ್ಕೋಬೇಕಂತಂದ್ರೆ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ನಾನು ಮ್ಯಾನುವಲ್ ಆಗಿ ಮಾಡಿರೋದು ಆ ಒಂದು ಆ್ಯಪಲ್ಲಿ, ಅಡಾಬ್ ಲೈಟ್ ರೂಮ್ ಅಂತ ಏನು ಹೇಳಿದ್ನಲ್ಲ, ಆ ಒಂದು ಇದರಲ್ಲಿ ನ್ಯಾಚುರಲ್ ಆಗಿ ಮಾಡಿರೋದು. ನೋಡಿ, ಎಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಇಲ್ಲ. ಆ್ಯಕ್ಚುಲಿ ಇದೆಲ್ಲ ಫೋನಲ್ಲೇ ತೆಗ್ದಿರೋದು. ಮತ್ತೆ ನೀವು DSLR ಅಂತ ಅನ್ಕೋಬೇಡಿ, ನಾರ್ಮಲ್ ಆಗಿ ರಿಯಲ್ಮಿ 8 ಫೋನಲ್ಲಿ ತೆಗ್ದಿರೋಂಥ ಫೋಟೋಸ್ ಇವು. ಈ ಒಂದು ಫೋಟೋ ಇದನ್ನು ಹಂಪಿಯಲ್ಲಿ ಕಲ್ಲಿನ ರಥ ಏನಿದೆಲ್ಲ ಆ ಒಂದು ಪ್ಲೇಸ್ ಹತ್ರ ಇರೋಂಥ ಇದು ಒಂದು ಮರ. ಇದನ್ನು ನೀವು ನೋಡ್ಬೋದು. ಅದು ನೋಡಿ, ಕಾಂಟ್ರಾಸ್ಟ್ ಆಗಿರ್ಬೋದು. ಆಮೇಲೆ ಲೋ ಲೈಟ್ ವಿತ್ ಶ್ಯಾಡೋ ಅದು ಯಾವ ಥರ ಬ್ಯಾಲೆನ್ಸ್ ಆಗಿದೆ ಅಂತ ನೀವು ನೋಡ್ಬೋದು. ಈ ಇಮೇಜ್ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಒಂದು ಇದು ಫೇಸ್ಬುಕ್ ಇದೆ. ಆ ಒಂದು ಫೇಸ್ಬುಕ್ ಇದರಲ್ಲಿ ಅಪ್ಲೋಡ್ ಮಾಡಿರೋಂಥ ಫೋಟೋ ಇದು. ಅಲ್ಲಿಂದ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇನ್ನು ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ನನ್ನೊಂದು ಫೋನಲ್ಲಿ ಇರೋ ಕೆಲವೊಂದು ಫೋಟೋಸ್ ಎಲ್ಲ ಸ್ವಲ್ಪ ಡಿಲೀಟ್ ಆಗಿದ್ದಾವೆ. ಹಾಗಾಗಿ ನಾನು ಡೈರೆಕ್ಟಾಗಿ ನನ್ನ ಫೇಸ್ಬುಕ್ ಇದರಲ್ಲಿ ತಗೊಂಡು ನಿಮಗೆ ತೋರಿಸ್ತಿದ್ದೀನಿ. ಆಮೇಲೆ ಇದು ನೋಡ್ಬೋದು, ಮೈಸೂರಲ್ಲಿ ತೆಗೆದಿರೋಂಥ ಫೋಟೋ. ಮೈಸೂರು ಪ್ಯಾಲೇಸ್ ಏನಿದೆಯಲ್ಲ ಅಲ್ಲಿ ತೆಗೆದಿರೋಂಥ ಫೋಟೋಸು. ಇದನ್ನು ಅಷ್ಟೇ, ಇದು ಯಾವುದೇ ಕ್ಯಾಮ್ರಾ ಯೂಸ್ ಮಾಡಿಲ್ಲ. ಇದು ರಿಯಲ್ಮಿ 8 ಮೊಬೈಲಲ್ಲಿ ತೆಗೆದಿರೋದು. ನೋಡಿ, ಕಲರು ಯಾವ ಥರ ಕಾಂಟ್ರಾಸ್ಟು, ಆಮೇಲೆ ಬ್ರೈಟ್ನೆಸ್ ಆಗಿರ್ಬೋದು ಯಾವ ಥರ ಬಂದಿದೆ ಅಂತ. ಆಮೇಲೆ ಇದು ಒಳಗಡೆ ಪ್ಯಾಲೇಸ್ ಒಳಗಡೆ ತೆಗೆದಿರೋಂಥ ಫೋಟೋ ಇದು. ನೋಡಿ, ಲೋ ಲೈಟಲ್ಲಿ ಒಳಗಡೆ ಲೋ ಲೈಟಲ್ಲಿ ತೆಗ್ದಿರೋ ಒಂದು ಫೋಟೋನ ಯಾವ ಥರ ನಾವು ಒಂದು ಲೈಟಿಂಗಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ ಈ ಒಂದು ಫೋಟೋದಲ್ಲಿ ನೀವು ನೋಡ್ಬೋದು, ಗೊತ್ತಾಗುತ್ತೆ. ಯಾರ್ಯಾರೆಲ್ಲ ಕೆಲವೊಬ್ಬರೆಲ್ಲ ಫೋಟೋಗ್ರಫಿ ಎಲ್ಲ ಪ್ರೊಫೆಷನಲ್ಸ್ ಇರ್ತೀರ, ಆಮೇಲೆ ಎಡಿಟಿಂಗಲ್ಲಿ ಇರ್ತಿರಲ್ಲ ಕೆಲವೊಬ್ರು, ಅವರಿಗೆಲ್ಲ ಗೊತ್ತಾಗಿರ್ಬೋದು ಇದು ಯಾವ ಥರ ಮಾಡೋದು, ಅಂದರೆ ಇದು ಬ್ಯಾಲೆನ್ಸಿಂಗ್ ಯಾವ ಥರ ಮಾಡೋದಂತ ಒಂದು ಐಡಿಯಾ ಬಂದಿರುತ್ತೆ. ಇದು ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ನಮ್ಮ ಒಂದು ಹಾಸ್ಟೆಲಲ್ಲಿ ತೆಗ್ದಿರೋಂಥ ಫೋಟೋ. ಮಾರ್ನಿಂಗ್ ಟಿಫಿನ್ ಟೈಮಲ್ಲಿ ತೆಗ್ದಿದ್ದೀನಿ ಈ ಒಂದು ಫೋಟೋ. ನೀವು ಬ್ಯಾಕಲ್ಲಿ ನೋಡ್ಬೋದು. ಇಲ್ಲಿ ಕೆಳಗಡೆ ಆ್ಯಕ್ಚುಲಿ ರೈಸ್ ಇದೆ. ರೈಸ್ ಹಿಂದ್ಗಡೆ ಒಂದು ಲೋಟ, ಅಲ್ಲಿ ಆ ಒಂದು ಲೋಟದಲ್ಲಿ ಕಾಫಿ ಇದೆ. ಆ ಕಾಫಿ ಅದು ಸ್ಮೋಕ್ ಎಲ್ಲ ನೋಡ್ಬೋದು, ಸ್ಮೋಕ್ ಎಲ್ಲ ಕವರ್ ಅಪ್ ಆಗಿದೆ. ನಾನು ಫೋಟೋ ತೆಗ್ದಿರೋದು ಬೇರೆ ಥರ, ಬಟ್ ಆಮೇಲೆ ಇದು ಎಡಿಟಿಂಗ್ ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಬಂದಿರೋಂಥ ಔಟ್ಪುಟ್ ಇದು. ಈ ಒಂದು ಫೋಟೋಸ್ ಆದಮೇಲೆ ಇದು ಹಂಪಿ ಒಳಗಡೆ ಆ್ಯಕ್ಚುಲಿ ಮಳೆ ಬಂದು ಒಂದು ಆಲ್ಮೋಸ್ಟ್ ಆಲ್ ಒಂದು 10 ನಿಮಿಷ 15 ನಿಮಿಷ ಆಗಿರುತ್ತೆ. ಅದಾದಮೇಲೆ ತೆಗ್ದಿರೋಂಥ ಇದು ಫೋಟೋ ಇದು. ಹಿಂದ್ಗಡೆ ನೀವೆಲ್ಲ ನೋಡ್ಬೋದು, ಆ್ಯಕ್ಚುಲಿ ಫುಲ್ ಮೋಡ ಆಗಿದೆ. ಇದು ರೇನಿ ಸೀಸನಲ್ಲಿ ತೆಗ್ದಿರೋ ಫೋಟೋ ಇದು. ಫುಲ್ಲು ಲೋ ಲೈಟಿಂಗಲ್ಲಿ ತೆಗ್ದಿರೋದನ್ನ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿ ಒಂದು ತಕ್ಕ ಮಟ್ಟಿಗೆ ತಂದಿದ್ದೀನಿ. ಈ ಫೋಟೋ ಔಟೇ ಬರಲ್ಲ. ಯಾವುದೇ ಡಾಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಏನು ಕಾಣ್ತಾನೆ ಇಲ್ಲ. ಈಗ ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ ಯಾವ ಥರ ಇರುತ್ತೆ ಫೋಟೋ, ಆ ಥರ ಒಂದು ಫೋಟೋ ಎಡಿಟಿಂಗ್ ಬರ್ತಿದೆ ಇದರಲ್ಲಿ. ಇದು ಟ್ರಾಫಿಕಲ್ಲಿ ತೆಗ್ದಿರೋಂಥ ನೈಟ್ ಟೈಮಲ್ಲಿ ಲೋ ಲೈಟಿಂಗಲ್ಲಿ ಇದರಲ್ಲಿ ತೆಗ್ದಿರೋಂಥದ್ದು. ಇದು ರಿಯಲ್ಮಿ ಒಂದು ಫೋನಲ್ಲಿ ತೆಗೆದು ಆಮೇಲೆ ಅದನ್ನು ಲೈಟ್ ರೂಮ್ ಅಂತ ಏನು ಹೇಳಿದ್ನಲ್ಲ ಆ ಒಂದು ಆ್ಯಪಲ್ಲಿ ಎಡಿಟಿಂಗ್ ಮಾಡಿರೋದು. ನೈಟ್ ಟೈಮಲ್ಲಿ ನೀವು ತೆಗೆದ್ರೆ ಯಾವ ಥರ ಫೋಟೋಸ್ ಬರ್ತಾವಂತ ಎಡಿಟಿಂಗ್ ಮಾಡಿದ್ರು ಔಟ್ಪುಟ್ ಯಾವ ಥರ ಬರುತ್ತಂತ ಇದೊಂದು ಎಕ್ಸಾಂಪಲ್, ಇದೊಂದು ಫೋಟೋ. ಆಮೇಲೆ ಈ ಒಂದು ಫೋಟೋ ಇದನ್ನು ಹುಬ್ಳಿ ರೈಲ್ವೆ ಸ್ಟೇಷನಲ್ಲಿ ತೆಗ್ದಿರೋಂಥ ಫೋಟೋ. ಇದು ಅರ್ಲಿ ಮಾರ್ನಿಂಗು. ಇದು ಫೋಟೋ ತೆಗೆದ್ಮೇಲೆ ಇದು ಪ್ರೊಸೆಸಿಂಗ್ ಎಲ್ಲ ಎಡಿಟಿಂಗ್ ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಫೈನಲಿ ಔಟ್ಪುಟ್ ಬಂದಿರೋಂಥ ಇದು ಹಂಪಿಯಲ್ಲಿರುವಂಥ ಪುರಂದರ ಮಂಟಪ ಅಂತ. ಅಂಜನಾದ್ರಿ ಬೆಟ್ಟ ಏನಿದೆ ಅಲ್ಲ, ಅಪೋಸಿಟ್ ನೀವು ನೋಡ್ಬೋದು, ಅಂಜನಾದ್ರಿ ಬೆಟ್ಟ ಕಾಣ್ತಿದೆ. ಇಲ್ಲಿ ಪುರಂದರದಾಸ ಮಂಟಪ. ಇದು ಹಂಪಿಯಲ್ಲಿರುವಂಥ ಫೋಟೋ. ಆ್ಯಕ್ಚುಲಿ ಈ ಒಂದು ಫೋಟೋ ಎಡಿಟಿಂಗ್ ಮಾಡಿರೋದು
ಇನ್ನೊಂದು ಆ್ಯಪ್ ಹೇಳ್ತೀನಿ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಪಿಕ್ಸ್ ಆರ್ಟ್ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಈ ಪಿಕ್ಸ್ ಆರ್ಟ್ ಫೋಟೋ ಎಡಿಟರ್ ವಿಡಿಯೋ ಅಂತ ಏನಿದೆಲ್ಲ, ಈ ಒಂದು ಆ್ಯಪಲ್ಲಿ ಈ ಒಂದು ಫೋಟೋ ಎಡಿಟಿಂಗ್ ಮಾಡಿರೋದು. ಆ್ಯಕ್ಚುಲಿ ಈ ಒಂದು ಫೋಟೋ ರಿಯಲ್ಮಿ 8ಗಿಂತ ಮುಂಚೆ ಒಂದು ಓಪೋ ಫೋನ್ ಇತ್ತು, ಆ ಓಪೋ ಫೋನಲ್ಲಿ ತೆಗೆದು ಇದರಲ್ಲಿ ಮಾಡಿರೋಂಥ ಎಡಿಟಿಂಗ್ ಮಾಡಿರೋದು ಇದು ಪಿಕ್ಸ್ ಆರ್ಟಲ್ಲಿನೂ ಚೆನ್ನಾಗಿ ಬರ್ತವೆ, ಆದರೆ ಬಹಳಷ್ಟು ಸ್ವಲ್ಪ ಲೋ ಇದರಲ್ಲಿ ಬರ್ತವೆ. ನೀವು ಪಿಕ್ಸ್ ಆರ್ಟಲ್ಲಿ ಬೇರೆ ಏನು ಮಾಡ್ಬೇಕಂತಂದರೆ, ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋಗ್ರಫಿ ಏನಿರ್ತಾವಲ್ಲ, ಆ ಒಂದು ಫೋಟೋಗ್ರಫಿನ ನೀವೇನಾದರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಎಡಿಟಿಂಗ್ ಮಾಡ್ಬೇಕಂತಂದರೆ ಪಿಕ್ಸ್ ಆರ್ಟ್ ಈಸ್ ದ ಬೆಸ್ಟ್ ಆ್ಯಪ್. ಯಾಕೆಂತಂದರೆ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ಬೋದು, ಈ ಒಂದು ಫೋಟೋ ಇದು ಆ್ಯಕ್ಚುಲಿ ಓಪೋ A37F, ಭಾಳ ಹಳೆ ಓಲ್ಡ್ ಫೋನ್ ಅದು. ಆ ಒಂದು ಫೋನಲ್ಲಿ ಈ ಫೋಟೋಸ್ ಈಗೇನು ನೋಡ್ತಿದ್ರಲ್ಲ, ಈ ಒಂದು ಫೋಟೋ ತೆಗೆದಿರೋದು ಆ ಫೋನಲ್ಲಿ ತೆಗೆದು ಪಿಕ್ಸ್ ಆರ್ಟಲ್ಲಿ, ಇನ್ನೂ ಆಗ ನನಗೆ ಲೈಟ್ ರೂಮ್ ಬಗ್ಗೆ ಐಡಿಯಾ ಇರಲಿಲ್ಲ, ಪಿಕ್ಸ್ ಆರ್ಟಲ್ಲಿ ತೆಗೆದಿರೋ ಎಡಿಟಿಂಗ್ ಮಾಡಿರೋಂಥ ಫೋಟೋ ಇದು ನೋಡಿ. ಆ ಥರ ಇದೆ, ನಿಮಗೆ ಸ್ವಲ್ಪನೂ ಡೌಟ್ ಬರಲ್ಲ. ಎಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಏನು ಕಾಣ್ತಾನೆ ಇಲ್ಲ ನಮಗೆ. ಅರ್ಲಿ ಮಾರ್ನಿಂಗ್ ಎಕ್ಸಾಕ್ಟಾಗಿ ಲೈಟಿಂಗ್ ಬೀಳೋ ಟೈಮಿಗೆ ನಾನು ಈ ಫೋಟೋ ತೆಗ್ದಿರೋದು. ಬಟ್ ಪಿಕ್ಸ್ ಆರ್ಟಲ್ಲಿ ಚೆನ್ನಾಗಿ ಬರ್ತವೆ ವೈಟ್ ಆ್ಯಂಡ್ ಬ್ಲ್ಯಾಕ್. ಬಟ್ ನಾರ್ಮಲಾಗಿ ನೀವೇನಾದರೂ ಕಲರಿಂಗ್ ಎಡಿಟಿಂಗ್ ಬೇರೆ ಥರ ಏನಾದರೂ ನ್ಯಾಚುರಲ್ ಆಗಿ ಏನಾದರೂ ಮಾಡ್ಬೇಕಂತಂದರೆ ಲೈಟ್ ರೂಮ್ ಬೆಸ್ಟ್ ಇದೆ ನೋಡಿ. ಯಾರ್ಯಾರು ಫೋಟೋಸ್ ಎಡಿಟಿಂಗ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರ, ಈಗ ಯೂಟ್ಯೂಬ್ ಚಾನಲ್ ಯಾರಾದರೂ ಕ್ರಿಯೇಟ್ ಮಾಡಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫೋಟೋಸ್ ಏನಾದರೂ ಅಪ್ಲೋಡ್ ಮಾಡ್ಬೇಕಂತಂದರೆ, ಈ ಥರ ಎಲ್ಲ ಭಾಳಷ್ಟು ಫೋಟೋಗ್ರಫಿ ಒಂದು ಇದರಲ್ಲಿ ಏನು ಫೋಟೋಸ್ ಎಲ್ಲ ತೆಗೆದಿದ ಮೇಲೆ ಎಡಿಟಿಂಗ್ ಮಾಡ್ಬೇಕಂತಂದರೆ ಈ ಒಂದು 2 ಆ್ಯಪ್ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಾದರೂ ಮಾಡ್ಬೇಕಂತಂದರೆ ಪಿಕ್ಸ್ ಆರ್ಟ್ ಚೆನ್ನಾಗಿದೆ. ನಿಮಗೇನಾದರೂ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿರೋಂಥ ಫೋಟೋಸ್ ಬೇಕು, ನಮಗೆ ಪ್ರೊಫೆಷ್ನಲ್ ಥರ ಕಾಣಬೇಕು, ಫೋಟೋಸ್ ಏನದು ಫೋನಲ್ಲಿ ತೆಗ್ದಿದ್ರು DSLR ಥರ ಒಂದು ಎಫೆಕ್ಟ್ ಬೇಕಂತಂದರೆ ಲೈಟ್ ರೂಮ್ ಏನು ಆ್ಯಪ್ ಹೇಳಿದ್ನಲ್ಲ, ಆ ಒಂದು ಆ್ಯಪ್ ಬೆಸ್ಟ್ ಇದೆ. ಅದು ನೀವೇನು ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಪರ್ಚೇಸ್ ಕೇಳುತ್ತೆ, ಬಟ್ ನೀವು ಪರ್ಚೇಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಅಷ್ಟೊಂದು ಆಪ್ಷನ್ಸ್ ಇದೆ, ಪರ್ಚೇಸ್ ಮಾಡ್ದೇನೆ ನೀವು ಯೂಸ್ ಮಾಡ್ಬೋದು. ಅಷ್ಟೊಂದು ಏನದು ಆಪ್ಷನ್ಸ್ ನಿಮಗೆ ಆಕ್ಸೆಸ್ ಮಾಡೋಕ್ಕೆ ಸಿಗುತ್ತೆ. ನಿಮ್ಗೆ ಅದಕ್ಕಿಂತನೂ ಏನಾದರೂ ಬೇಕಂತಂದರೆ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನಾನು ಇದುವರೆಗೆ ಏನು ಪರ್ಚೇಸ್ ಮಾಡಿಲ್ಲ, ಅದೇ ಥರನೇ ನಾನು ನಾರ್ಮಲ್ ಆಗಿನೇ ಎಷ್ಟು ಆ್ಯಕ್ಸಸ್ ಇದ್ದಾವೆ ಟೂಲ್ಸ್ ಅದನ್ನೆಲ್ಲ ಫ್ರೀಯಾಗಿ ಆ್ಯಕ್ಸಸ್ ಏನಿದಾವಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೊಂಡೆ ನಾನು ಎಡಿಟಿಂಗ್ ಮಾಡ್ತಿರೋದು. ನೀವೇನಾದರೂ ಯೂಸ್ ಮಾಡ್ಕೋಬೇಕಂತಂದರೆ ಈ ಒಂದು 2 ಆ್ಯಪ್ಸ್ ಇದ್ದಾವೆ, ಯೂಸ್ ಮಾಡ್ಕೋಬೋದು. ಅದು ನಿಮ್ಗೇನಾದರೂ ಡೌಟ್ ಬಂದರೆ ಲೈಟ್ ರೂಮಲ್ಲಿ, ಆಮೇಲೆ ಬೇರೆ ಒಂದು ಆ್ಯಪಲ್ಲಿ ನೀವು ಫೋಟೋಸ್ ಎಡಿಟಿಂಗ್ ಮಾಡಿಕೊಂಡು ನೀವು ಕಂಪ್ಯಾರಿಸನ್ ನೋಡ್ಬೋದು, ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಆಮೇಲೆ ಯಾರೆಲ್ಲ ಇನ್ನೂ ನನ್ನ ಒಂದು ಫೇಸ್ಬುಕ್ ಪೇಜಲ್ಲಿ ಆಮೇಲೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂತಂದರೆ ದಯವಿಟ್ಟು ಫಾಲೋ ಮಾಡಿ. ಅದರಲ್ಲಿ ಇನ್ಫೋ ನಾಗರಾಜ್ ಅಂತ ಈಗ ಕೆಳಗಡೆ ಏನು ಕಾಣ್ತಿದೆಯಲ್ಲ, ಇದೇ ಒಂದು ನೇಮಲ್ಲಿ ಇನ್ಫೋ ನಾಗರಾಜ್ ಅಂತ ಇದೆ, ಅಲ್ಲಿ ನೀವು ಫಾಲೋ ಮಾಡುವುದು. ಅಲ್ಲಿನೂ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಆಗ್ತಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.